ಗೈಸ್ ಇದೇನಿದು ಸಹನ ಹೊಸ ಮೊಟ್ಟೆನ ತೋರಿಸಿದ್ರೆ ಈ ಥರ ಮೊಟ್ಟೆ ಇಟ್ಕೊಂಡು ಅಂತ ನೋಡ್ತಾ ಇದ್ದೀರಾ. ಸೊ ಬನ್ನಿ ಇವತ್ತು ಈಗ ಮಕ್ಳಿಗೆಲ್ಲ ಬೇಯಿಸಿ ಕೊಟ್ಟರೆ ಮಕ್ಳಿಗೆ ಯಾಕೆ ನಾವುಗಳೇ ಇದ್ರೂ ಬರೀ ಬೇಯಿಸಿ ಕೊಟ್ಟರೆ ಮೊಟ್ಟೆನ ನಾವು ತಿನ್ನೋಲ್ಲ. ಅದೇ ಏನಾದ್ರು ಸ್ಪೈಸಿಯಾಗಿ ಫ್ರೈ ಆಗಿದ್ರೆ ಎಷ್ಟು ಚೆನ್ನಾಗಿ ತಿನ್ಬೋದಲ್ವಾ. ಸೊ ಬನ್ನಿ ಹೊಸ ಥರ ಮಾಡೋಣ ಇವತ್ತು. ಸೊ ಇಲ್ಲಿ ನೋಡಿ ಅಚ್ಕಾರದ ಪುಡಿ ಮತ್ತು ಪೆಪ್ಪರ್ ಪುಡಿ ಮತ್ತು ಸಾಲ್ಟು ಈ ಮೂರನ್ನೂ ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ ಟೈಪ್ ಮಾಡ್ಕೋಬೇಕು. ಮಾಡ್ಕೊಬಿಟ್ಟು ಈ ಥರ ಮೊಟ್ಟೆ ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡಿರ್ತೀರಲ್ಲ ಇಂಥದಕ್ಕೆ ಈ ಮಸಾಲೆನ ಹಚ್ಕೊಳ್ಳಿ. ಸೊ ನೋಡಿ ಈ ಥರ ಫುಲ್ ಮಸಾಲೆ ಎರಡು ಸೈಡೂ ಹಚ್ಕೊಳ್ಳಿ. ಸೊ ಈಗ ನೋಡಿ ಈ ಥರ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದು ಹಂಗೆ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ, ಸಾಕು ಆಯಿಲ್. ಇಲ್ಲಿ ನೋಡಿ ಈ ಥರ ಮೊಟ್ಟೆ ಹಾಕ್ಕೊಂಡು ಆಯಿಲ್ ಜಾಸ್ತಿ ಆಯಿಲ್ ಬೇಡ ನಿಮ್ಗೆ ಹೇಗೆ ಹಂಗೆ. ಸೊ ನಾನು ಜಾಸ್ತಿ ಆಯಿಲ್ ತಿನ್ನಲ್ಲ. ಸೊ ಅದಕ್ಕೆ ಈ ಥರ ಇಷ್ಟು ಅಲ್ಲಿ ಹಿಂಗೆ ಬೇಯಿಸ್ಕೊಳ್ಳೋದು, ಎರಡು ಸೈಡು ಬೇಯಿಸ್ಕೋಬೇಕು. ಸೊ ಬನ್ನಿ ಬೇಯಿಸೋಣ. ನೋಡಿ ಅಂದರೆ ಇದು ಲೈಕ್ ಸ್ವಲ್ಪ ರೆಡ್ ಡಿಶ್ ಆಗಿ ಬರುತ್ತೆ ಅಂದರೆ ಏನು ಕದ್ದು ಪಿನ್ನ ಹಾಕಿರ್ತಾರಲ್ಲ ಅದೇ ತನಕ ಬೇಯಿಸ್ಕೊಳ್ಳಿ ನೀವು ಒಂದು ಸೈಡು. ಸೊ ನೋಡಿ ಗೈಸ್ ಫೈನಲ್ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಒಂದೇ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.